ರೈತನಾಡು ಡಿಜಿಟಲ್ ಟಿವಿಗೆ ಸ್ವಾಗತ. ಮೈಸೂರು ಜಿಲ್ಲಾ ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶಂಭುಗೌಡ ಮತ್ತು ಉಪಾಧ್ಯಕ್ಷರಾಗಿ ಸೋಮನಾಯಕ ಅವರು ಅವಿರೋಧವಾಗಿ ಆಯ್ಕೆಯಾದರು. ಗುರುವಾರ ಬೆಳಗ್ಗೆ ಸಂಘದ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಂಭುಗೌಡ ಅವರು ಅಧ್ಯಕ್ಷರಾಗಿ ಮತ್ತು ಸೋಮನಾಯಕ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಶಂಭುಗೌಡ ಅವರು ಸತತವಾಗಿ 5ನೇ ಬಾರಿ ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಅವರ ಹೆಗ್ಗಳಿಕೆ ಮತ್ತು ಸೋಮನಾಯಕ ಅವರು ಸಹ ಸತತವಾಗಿ 2ನೇ ಬಾರಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಡಳಿತ ಮಂಡಳಿ ಸದಸ್ಯರು ಮತ್ತು ಹಿರಿಯ ವಕೀಲರು ಸನ್ಮಾನಿಸಿ ಗೌರವಿಸಿದರು. ನಿವೇಶನಗಳನ್ನು ತರಿಸಿಕೊಡುವ ಉದ್ದೇಶದಿಂದ 2006ನೇ ಇಸ್ವಿಯಲ್ಲಿ ಮೈಸೂರು ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಪ್ರಾರಂಭಿಸಿದ್ದೇವೆ. ಮೊದಲನೇ ಹಂತವಾಗಿ ವಕೀಲರ ಬಡಾವಣೆಯನ್ನು ಗಂಟೆ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಬಡಾವಣೆಯನ್ನು ಅಭಿವೃದ್ಧಿಪಡಿಸಿ ಮೊದಲನೇ ಹಂತವಾಗಿ ಎಲ್ಲ ವಕೀಲರಿಗೆ ನಿವೇಶನವನ್ನು ವಿತರಿಸಿರುತ್ತೇವೆ. ಎರಡನೇ ಹಂತ ಕರ್ನಾಟಕ ಗೃಹ ಮಂಡಳಿ ಮತ್ತು ಸುಬ್ರಹ್ಮಣ್ಯ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಕಂಪನಿಯವರೊಂದಿಗೆ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸುತ್ತಿರುವ 2ನೇ ಹಂತದ ಬಡಾವಣೆಯಲ್ಲಿ ವಕೀಲರಿಗೆ ನಿವೇಶನಗಳನ್ನು ದೊರಕಿಸಿಕೊಡುವ ಉದ್ದೇಶದಿಂದ 800 ನಿವೇಶನಗಳನ್ನು ವಿತರಿಸಲು ಅಭಿವೃದ್ಧಿ ಕಾರ್ಯವನ್ನು ಪ್ರಾರಂಭಿಸಿರುತ್ತೇವೆ. 3ನೇ ಹಂತದ ಬಡಾವಣೆ ನ್ಯಾಯದೇವತೆ ಬಡಾವಣೆಯನ್ನು ಸನಗಳ್ಳಿ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ವಕೀಲರಿಗೆ ನಿವೇಶನ ವಿತರಿಸುವುದು ಕೆಲಸ ಪೂರ್ಣ ಹಂತದಲ್ಲಿ ಇದ್ದು ಅವರಿಗೆ ಮಂಜೂರಾತಿ ಮತ್ತು ನಿವೇಶನಗಳನ್ನು ನೋಂದಣಿ ಮಾಡಿಕೊಡುವ ಕ್ರಮವನ್ನು ಕೈಗೊಳ್ಳುತ್ತಿದ್ದೇವೆ. 4ನೇ ಹಂತ 5ನೇ ಹಂತದ ಬಡಾವಣೆಯನ್ನು ಅಭಿವೃದ್ಧಿಪಡಿಸಲು ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ನಮ್ಮ ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘದ 2026ರಿಂದ 31ನೇ ಸಾಲಿನ ಎಲ್ಲ ನಿರ್ದೇಶಕರುಗಳನ್ನು ಚುನಾಯಿಸಿದ ಎಲ್ಲ ಸದಸ್ಯರುಗಳಿಗೆ ಮತ್ತು ನಮ್ಮನ್ನು ಇಂದು ಅಧ್ಯಕ್ಷನಾಗಿ 5ನೇ ಬಾರಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರುಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಸರ್, ಈಗ ಎಷ್ಟು ಜನ ಸದಸ್ಯರಿದ್ದಾರೆ ಸರ್ ತಮ್ಮ ಸೊಸೈಟಿನಲ್ಲಿ? ಇವತ್ತು ನಾವು 1050 ನಿವೇಶನಗಳನ್ನು ವಿತರಿಸುತ್ತೇವೆ. ಅಲ್ಲ, ಸೊಸೈಟಿ ಸದಸ್ಯರು ಎಷ್ಟು ಜನ ಇದ್ದಾರೆ? ಟೋಟಲ್ ಶೇರ್ದಾರರು 1100 ಜನ ಸದಸ್ಯರಿದ್ದಾರೆ. ಅದರಲ್ಲಿ 1050 ನಿವೇಶನಗಳನ್ನು ಈಗ ವಿತರಿಸ್ತಾ ಇದ್ದೀವಿ. 1050 ನಿಮಿಷ ರೆಡಿ ಇದೆಯಾ? ಈಗ ರೆಡಿ ಇದೆ, ಅದನ್ನು ವಿತರಣೆ ಮಾಡ್ತಾ ಇದ್ದೀರಿ? ವಿತರಣೆ ಮಾಡ್ತಾ ಇದ್ದೀವಿ. 4ನೇ ಹಂತ 5ನೇ ಹಂತ ಬಡಾವಣೆಯನ್ನು ಹೊಸದಾಗಿ ಅದು ಆಟಿ ನಗರ ಮತ್ತು KMನಹಳ್ಳಿ ಗ್ರಾಮ ಸರ್ವೆ ನಂಬರ್ಗಳಲ್ಲಿ 4ನೇ ಮತ್ತು 5ನೇ ಹಂತದ ಬಡಾವಣೆ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳುತ್ತಾರೆ. ಈಗ ತಾವು 5ನೇ ಸಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ. 5ನೇ ಬಾರಿ ಅಧ್ಯಕ್ಷನೇ ಆಗಿದ್ದಾರೆ. ಏನು ಅನಿಸುತ್ತೆ ಸರ್ ತಮ್ಮನ್ನ 5 ಸಾರಿ ಅಧ್ಯಕ್ಷ ಆಯ್ಕೆ ಮಾಡಿದ್ದಾರೆ? ತಮ್ಮ ಜವಾಬ್ದಾರಿ ಎಲ್ಲ ಎಷ್ಟು ಹೆಚ್ಚಾಗಿದೆ ಇವತ್ತು? ಈ ಸರಿ 5ನೇ ಬಾರಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾನು ಅರಿತುಕೊಂಡು ಎಲ್ಲ ಸದಸ್ಯರುಗಳಿಗೆ ನಿವೇಶನ ದೊರಕಿಸಿಕೊಂಡು ಪ್ರಯತ್ನ ಪಡ್ತೀನಿ. ಈಗ ಮೊದಲನೇ ಬಾರಿಗೆ ಈ ಮೈಸೂರು ನಗರ ವಕೀಲರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ 2ನೇ ಬಾರಿಗೆ ಆಯ್ಕೆಯಾಗಿರುತ್ತೇನೆ ಮತ್ತು ಉಪಾಧ್ಯಕ್ಷನಾಗಿಯೂ ಕೂಡ 2ನೇ ಬಾರಿಗೆ ಆಯ್ಕೆಯಾಗಿದ್ದೇನೆ. ಈ ನನ್ನನ್ನು ಆಯ್ಕೆ ಮಾಡಿದಂತಹ ಎಲ್ಲ ಮತ ಬಾಂಧವರಿಗೂ, ಅಂದರೆ ನನ್ನ ವಕೀಲ ಬಂಧುಗಳಿಗೂ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ತಲುಪುತ್ತೇನೆ. ಮತ್ತು ನನಗೆ ನನ್ನ ಚುನಾಯಿತರಾಗಲಿಕ್ಕೆ, ಈ ಉಪಾಧ್ಯಕ್ಷನಾಗಿ ಚುನಾಯಿತರಾಗಲಿಕ್ಕೆ ನಮ್ಮ ಎಲ್ಲ ನಿರ್ದೇಶಕರು ಕೂಡ ನನಗೆ ಮತ ನೀಡಿ ಜಯಶೀಲನಾಗಿ ಮಾಡಿದ್ದಾರೆ. ಅವರ ಆ ಒಂದು ನನಗೆ ಮತ ನೀಡಿದವರಿಗೆಲ್ಲೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಎರಡನೇದಾಗಿ ನಮ್ಮ ಕೇರ್ಗಳಿ 2ನೇ ಹಂತದ ಬಡಾವಣೆ 794 ಸೈಟ್ ಏನಿದೆ, ಆ ಸೈಟನ್ನು, ಆ 2ನೇ ಬಡಾವಣೆಯನ್ನು ಅತಿ ತುರ್ತಾಗಿ ಈ ನಮ್ಮ ಅಧಿಕಾರಾವಧಿಯಲ್ಲಿ ತುರ್ತಾಗಿ ಆ ನಿವೇಶನವನ್ನು ನೀವು ವಿತರಿಸಬೇಕಾಗಿರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ಗಮನ ವಹಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಎಲ್ಲ ವಕೀಲ ಬಂಧುಗಳಿಗೂ ಕೂಡ ನಾನು ಒಂದು ಆಶ್ವಾಸನೆಯನ್ನು ನಮ್ಮ ಅಧ್ಯಕ್ಷ ಪರವಾಗಿ ಹೇಳ್ತಾ ಇದ್ದೀನಿ. ನೀವು ಮೊದಲನೇ ಬಾರಿ ಉಪಾಧ್ಯಕ್ಷ ಹಾಕಿದ್ದೀರಾ? ಇಲ್ಲ, 2ನೇ ಬಾರಿ ಉಪಾಧ್ಯಕ್ಷ. ಈಗ ಅಧ್ಯಕ್ಷರು 5ನೇ ಬಾರಿಗೆ ಅಧ್ಯಕ್ಷರ ಆಯ್ಕೆ ಆಗಿದ್ದಾರೆ, ತಾವು 2ನೇ ಬಾರಿಗೆ ಅಧ್ಯಕ್ಷರ ಹಾಕಿದ್ರಿ. ತಮ್ಮೇಲೆ ಬಹಳ ಅಪಾರವಾದ ನಂಬಿಕೆಗಳನ್ನ ಇಟ್ಕೊಂಡಿದ್ದಾರೆ ವಕೀಲ ಸಮುದಾಯ, ಪ್ರಬುದ್ಧರು. ವಕೀಲ ಸಮುದಾಯ ಅಂದರೆ ಪ್ರಬುದ್ಧರವರು. ಅಂಥ ಸಮುದಾಯ ತಮ್ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಏನು ತಾವು ಮುಂದಕ್ಕೆ ಯಾವ ಥರ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ? ನಮ್ಮ ಮೇಲೆ ಈಗ ಜವಾಬ್ದಾರಿಯನ್ನು ಅತಿಯಾದ ತುಂಬ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಕೊಟ್ಟಿರೋ ಉದ್ದೇಶ ಇಷ್ಟೇ, ನಮ್ಮ ಏನು ಕೇರ್ಗಳಿ 2ನೇ ಹಂತದ ಬಡಾವಣೆ ಏನಿದೆ, ಆ ಬಡಾವಣೆಯನ್ನು ಆದಷ್ಟು ಬೇಗ ಮುಗಿಸಲಿ, ಬಡಾವಣೆಯಲ್ಲಿ ಸೈಟ್ಗಳನ್ನ ಅಭಿವೃದ್ಧಿಪಡಿಸಿ ವಿತರಣೆ ಮಾಡಲಿ ಅಂತೇಳಿ ನಮಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ.
ನಮ್ಮ ಅಧ್ಯಕ್ಷರಿದ್ದಾರೆ, 5ನೇ ಬಾರಿ ಆಯ್ಕೆಯಾಗಿದ್ದಾರೆ. ಅವರ ಅನುಭವದೊಂದಿಗೆ, ಅವರ ಸಹಕಾರದೊಂದಿಗೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರುಗಳ ಸಹಕಾರದೊಂದಿಗೆ ಆ 2ನೇ ಹಂತದ ಬಡಾವಣೆಯನ್ನು ಆದಷ್ಟು ಶೀಘ್ರದಲ್ಲಿ ವಿತರಣೆ ಮಾಡಲಿಕ್ಕೆ ಗಮನ ಹರಿಸ್ತೇನೆ ಸರ್.